ಸ್ನೇಹಿತರೆ, ಸಮಾಜವನ್ನ ಗೆದ್ದಲಿನಂತೆ ಕಾಡ್ತಾ ಇರುವಂತಹ ಭ್ರಷ್ಟಾಚಾರವನ್ನ ತಡೆಯಬೇಕು ಎನ್ನುವ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನಾ ದಿನ ಅಂದ್ರೆ ಇಂಟರ್ನ್ಯಾಷನಲ್ ಆಂಟಿ ಕರಪ್ಷನ್ ಡೇ ಇದನ್ನ ಡಿಸೆಂಬರ್ 9ನೇ ತಾರೀಕಿನಂದು ಆಚರಿಸಲಾಗುತ್ತೆ. ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣದ ಕನಸನ್ನ ಇಟ್ಕೊಂಡು 2003ರಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಈ ಕುರಿತು ವಿಶ್ವಸಂಸ್ಥೆ ಒಂದು ನಿರ್ಣಯವನ್ನ ತೆಗೆದುಕೊಳ್ಳುತ್ತೆ. ಅದುವೇ ಭ್ರಷ್ಟಾಚಾರದ ವಿರುದ್ಧ ಜನಜಾಗೃತಿಯನ್ನ ಮೂಡಿಸುವುದು. ಹಾಗಾದ್ರೆ ಈ ದಿನದ ಆಚರಣೆಯ ಮುಖ್ಯ ಉದ್ದೇಶ ಮತ್ತು ಇದರ ಹಿನ್ನೆಲೆ ಏನಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈಗ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಸ್ನೇಹಿತರೆ, ಸಮಾಜಗಳ ಭದ್ರತೆ ಮತ್ತು ಸ್ಥಿರತೆಗೆ ಭ್ರಷ್ಟಾಚಾರದಿಂದ ಬೀಳ್ತಾ ಇರುವಂತಹ ಹೊಡೆತದ ಬಗ್ಗೆ ತೀವ್ರ ಆತಂಕ ವ್ಯಕ್ತಪಡಿಸಿದಂತಹ ವಿಶ್ವಸಂಸ್ಥೆ ಪ್ರಜಾಸತ್ತಾತ್ಮಕ ಮೌಲ್ಯಗಳು ಮತ್ತು ನ್ಯಾಯಯುತ ಪ್ರಕ್ರಿಯೆಗೆ ಧಕ್ಕೆ ಬಾರದಂತೆ ಕಾಪಾಡುವುದು ಅತ್ಯಗತ್ಯ ಅಂತ ಭಾವಿಸುತ್ತೆ. ಆಗ ಮಾತ್ರವೇ ದೇಶಗಳು ನಿಜವಾದ ಅಭಿವೃದ್ಧಿಯನ್ನ ಸಾಧಿಸಿ ಸಮಾಜಗಳಲ್ಲಿ ಶಾಂತಿಯನ್ನ ನೆಲೆಸಲು ಸಾಧ್ಯ ಅಂತ ಭಾವಿಸುತ್ತೆ. ಇನ್ನು ಈ ಎಲ್ಲ ಹಿನ್ನೆಲೆಯಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆಯ ಬಗ್ಗೆ ಸಮಾಜಗಳಲ್ಲಿ ಜಾಗೃತಿಯನ್ನ ಮೂಡಿಸಬೇಕೆನ್ನುವ ಉದ್ದೇಶದಿಂದ ಡಿಸೆಂಬರ್ 9ನೇ ದಿನವನ್ನ ಭ್ರಷ್ಟಾಚಾರ ನಿರ್ಮೂಲನಾ ದಿನವನ್ನಾಗಿ ಆಚರಣೆ ಮಾಡುತ್ತೆ ಹಾಗೂ ಘೋಷಣೆ ಕೂಡ ಮಾಡಿತು. ಭ್ರಷ್ಟಾಚಾರ ವಿರೋಧಿ ಒಪ್ಪಂದಕ್ಕೆ 140 ದೇಶಗಳು ಸಹಿಯನ್ನ ಹಾಕಿದ್ವು. ಈ ದಿನವನ್ನ 2005ರಲ್ಲಿ ಎಲ್ಲೆಡೆ ಜಾರಿಗೆ ತರಲಾಯಿತು. ವಿಪರ್ಯಾಸ ಅಂದ್ರೆ ಈ ದಿನ ಪ್ರತಿದಿನದಿಂದ ದಿನ ಅಥವಾ ವರ್ಷದಿಂದ ವರ್ಷಕ್ಕೆ ಜನಪ್ರಿಯಗೊಳ್ತಾ ಇರುವುದು ಹಾಗೂ ಭ್ರಷ್ಟತೆ ಕಡಿಮೆಯಾಗುತ್ತಿದೆ ಎಂಬ ಕಾರಣಕ್ಕಲ್ಲ. ಯಾರೇನೇ ಆಚರಿಸಿಕೊಂಡ್ರೂ ಪರವಾಗಿಲ್ಲ, ಭ್ರಷ್ಟಾಚಾರ ತಂತಾನೆ ಸಮಾಜದಲ್ಲಿ ಬಲವಾಗುತ್ತಿದೆ ಎಂಬ ಕಾರಣಕ್ಕೆ ಅಧಿಕಾರದಲ್ಲಿರುವ ಜನರ ಭ್ರಷ್ಟಾಚಾರದಿಂದ ಜನಸಾಮಾನ್ಯರ ಸ್ವಾತಂತ್ರ್ಯ, ಆರೋಗ್ಯ, ಶಿಕ್ಷಣ, ಬದುಕು ಮತ್ತು ಭವಿಷ್ಯಗಳ ಸಂಕಷ್ಟಕ್ಕೆ ಸಿಲುಕ್ತಾ ಇರುವುದು ವಿಶೇಷವೇ ಅಲ್ವೇ. ಪ್ರಜಾಸತ್ತಾತ್ಮಕತೆಯ ಅಡಿಗಲ್ಲು ಎನಿಸಿರುವಂತಹ ಚುನಾವಣೆಗಳನ್ನ ಕಲುಷಿತವನ್ನಗೊಳಿಸಿ ಇಡೀ ವ್ಯವಸ್ಥೆಯನ್ನ ಲಂಚಮಯವಾಗಿಸಿದೆ ಈ ಭ್ರಷ್ಟಾಚಾರ. ಭ್ರಷ್ಟತೆ ಎಂಬುದು ಯಾವುದೇ ದೇಶ, ರಾಜ್ಯ, ಪ್ರಾಂತ್ಯಕ್ಕೆ ಸೀಮಿತವಲ್ಲದಂತಾಗಿದೆ. ಇದು ವಿಶ್ವವ್ಯಾಪಿಯಾಗಿರುವುದು ಮತ್ತೊಂದು ಆತಂಕದ ಸಂಗತಿ. ಇನ್ನು 2020ರ ವೇಳೆಗೆ ಯಾವುದೆಲ್ಲ ಅಭಿವೃದ್ಧಿ ಕೆಲಸಗಳು ಆಗಬೇಕೆಂಬ ಜಾಗತಿಕ ಗುರಿಯನ್ನ ಹೊಂದಲಾಗಿದೆಯೋ ಅದನ್ನ ಗಮನದಲ್ಲಿ ಇರಿಸಿಕೊಂಡು ಭ್ರಷ್ಟಾಚಾರದ ವಿರುದ್ಧ ಹೋರಾಟಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಬೇಕು ಎಂಬುದು ವಿಶ್ವಸಂಸ್ಥೆಯ ಬಹುದೊಡ್ಡ ಆಶಯ. ಇಡೀ ವಿಶ್ವದಲ್ಲಿನ ಸಮಾಜಗಳೆಲ್ಲ ಅಭಿವೃದ್ಧಿಯತ್ತ ಮುಖ ಮಾಡಿದರೆ ಹಾಗೂ ಅಭಿವೃದ್ಧಿಯತ್ತ ಮುಖ ಮಾಡುವಂತೆ ಭ್ರಷ್ಟತೆಯನ್ನ ತೊಡೆದು ಬದುಕು ಹಸನುಗೊಳಿಸುವಂತಹ ಮಾರ್ಗವಾಗಿ ಯುವ ಜನತೆಯನ್ನ ಈ ಪ್ರಚಾರದಲ್ಲಿ ತೊಡಗಿಸಿಕೊಳ್ಳಲು ಪ್ರೇರೇಪಿಸುವುದು ವಿಶ್ವಸಂಸ್ಥೆಯ ಮತ್ತೊಂದು ಆಶಯ. ಹಾಗೆಂದೇ ಭ್ರಷ್ಟಾಚಾರದ ವಿರುದ್ಧ ಯುವ ಜನತೆಯನ್ನ ಒಗ್ಗೂಡಿಸಿ ನಾಳಿನ ನೈತಿಕತೆಯನ್ನ ರೂಪಿಸಿ ಎಂಬ ಧ್ಯೇಯ ವಾಕ್ಯವನ್ನು ಕೂಡ ಕೊಡಲಾಗಿದೆ. ಇದರ ಜೊತೆಗೆ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಎಂಬ ಸಂಸ್ಥೆಯು ಪ್ರತಿ ವರ್ಷ ಭ್ರಷ್ಟಾಚಾರದ ಜಾಗತಿಕ ಸೂಚ್ಯಂಕವನ್ನ ಪ್ರಕಟಿಸುತ್ತೆ. ಆ ಮೂಲಕ ಯಾವ ದೇಶವು ಭ್ರಷ್ಟಾಚಾರದಿಂದ ಬಳಲ್ತಾ ಇದೆಯೋ ಆ ದೇಶಕ್ಕೆ ನಿಯಮಾನುಸಾರವಾಗಿ ಹಾಗೂ ಭವಿಷ್ಯದಲ್ಲಿ ಅರ್ಥವ್ಯವಸ್ಥೆಯ ಮೇಲೆ ಆಗಬಹುದಾದಂತಹ ದುರ್ಘಟನೆಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸುವುದು. ಇನ್ನು ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕ ಅಂದ್ರೆ ಕರಪ್ಷನ್ ಪರ್ಸೆಪ್ಷನ್ಸ್ ಇಂಡೆಕ್ಸ್ ದಲ್ಲಿ ಭಾರತವು 180 ದೇಶಗಳಲ್ಲಿ 93ನೇ ಸ್ಥಾನದಲ್ಲಿದೆ. ಜಗತ್ತಿನ ಹಲವು ದೇಶಗಳಲ್ಲಿ ಭ್ರಷ್ಟಾಚಾರದ ವಿರುದ್ಧ ನಡೀತಾ ಇರುವಂತಹ ಸಮರಗಳು ಹೆಚ್ಚು ಪರಿಣಾಮ ಬೀರದಂತೆ ಕಾಣ್ತಾ ಇಲ್ಲ. 2023ರಲ್ಲಿ ಮಂಗಳವಾರ ಬಿಡುಗಡೆಯಾದಂತಹ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕ ಅಥವಾ ಸಿಪಿಐ ಡೇಟಾ ಅಂತಹ ಸೂಚನೆಯನ್ನು ನೋಡಿದಾಗ ಈ ಪಟ್ಟಿಯಲ್ಲಿರುವಂತಹ 2/3 ದೇಶಗಳು 50ಕ್ಕಿಂತ ಕಡಿಮೆ ಅಂಕಗಳನ್ನು ಗಳಿಸಿವೆ. ಸಿಪಿಐ ಸೂಚ್ಯಂಕ 180 ದೇಶಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದು ಡೆನ್ಮಾರ್ಕ್ ಸತತ 6ನೇ ವರ್ಷವೂ ಕೂಡ ಈ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ ಮತ್ತು ಇಲ್ಲಿ ಕಡಿಮೆ ಭ್ರಷ್ಟಾಚಾರ ಕೂಡ ಕಂಡು ಬಂದಿದೆ. ಆದರೆ ಸೋಮಾಲಿಯಾ ಪಟ್ಟಿಯಲ್ಲಿ ಕೊನೆಯ ಪಟ್ಟಿಯ ಸ್ಥಾನದಲ್ಲಿದ್ದು ಕೂಡ ಭ್ರಷ್ಟಾಚಾರದ ಬಳ್ಳಿಯನ್ನ ಸುತ್ತಿಕೊಂಡು ಬೆಂದು ಹೋಗ್ತಾ ಇದೆ. ಇದರಿಂದ ಜಾಗತಿಕ ಮಟ್ಟದಲ್ಲೂ ಕೂಡ ಇತರ ರಾಷ್ಟ್ರಗಳ ಮೇಲೂ ಪರಿಣಾಮ ಬೀರಬಹುದು ಅಂತ ಭಾವಿಸಿ ಇದನ್ನ ಹೇಗಾದ್ರೂ ಮಾಡಿ ನಿರ್ಣಾಮ ಮಾಡಲೇಬೇಕೆಂದು ಈ ಡಿಸೆಂಬರ್ 9ನ್ನ ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನಾ ದಿನವೆಂದು ಆಚರಿಸಲಾಗ್ತಾ ಇದೆ. ಸ್ನೇಹಿತರೆ, ನಮ್ಮ ಭಾರತದಂತಹ ದೊಡ್ಡ ಪ್ರಜಾಸತ್ತಾತ್ಮಕ ದೇಶದಲ್ಲಿ ಭ್ರಷ್ಟಾಚಾರದ ಗೋಳಿಯನ್ನ ಕಟ್ಟಿ ಹಾಕದೇ ಇದ್ರೆ ಮುಂದಿನ ಪೀಳಿಗೆ ಇದರಿಂದ ಬಹುದೊಡ್ಡ ಪರಿಣಾಮವನ್ನ ಎದುರಿಸುವಲ್ಲಿ ಡೌಟೇ ಇಲ್ಲ.